ನಾನಿವತ್ತು ಫೈನಲಿ ದಿಶಾನ ಮೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಏನಪ್ಪ ಇದು? ಎಲ್ಲಿ ಓದಿದ್ ನೀವು? ಅಯ್ಯೋ ಪೋಕಲು ಏನಾಯ್ತು? ಸೊ ಹಾಗಾಗಿ ಸ್ವಲ್ಪ ಅದನ್ನ ಆ ಕಡೆಗೆ ಮೂವ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೋತಿದ್ದೆ. ಸೊ ನಂದು ಎಕ್ಸ್ಟ್ರಾ ಬಟ್ಟೆಗಳೆಲ್ಲ ಏನಿದೆ ಇಲ್ಲಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಹಾಯ್ ಹಲೋ ನಮಸ್ಕಾರ, ನಾನು ನನ್ನ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಫೈನಲಿ ದಿಶಾನ ಮೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸತ್ತು ಅನುಗ್ರಹಕ್ಕೆ ಬಂದಿದ್ದೀನಿ. ಮೊನ್ನೆ ತಾನೇ ನಾನು ಇನ್ನೊಂದು ಫ್ರೆಂಡ್ ಮನೆ ಇಲ್ಲೇ ಇರೋದು. ಸೊ ನಂಗೆ ಯಾವಾಗ ಹುಷಾರಿಲ್ಲಂಗೆ ಆಯ್ತಲ್ಲ, ಅವತ್ತು ಅವಳ ಮೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೆ. ಸೊ ಇವಾಗ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೋಡಿ. ಸೊ ಲಾಸ್ಟ್ ಟೈಮ್ ಇಲ್ಲೂ ಕೂಡ ಮನೆ ಹುಡ್ಕೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೆ ರೆಂಟಲ್ಗೆ. 4 BHK ಒಂದು ವಿಲ್ಲಾ ನೋಡಿದ್ದೆ, ಫುಲ್ ಟಾಪ್ ಫ್ಲೋರಲ್ಲಿ, ಸಕ್ಕತ್ತಾಗಿತ್ತು. ಬಟ್ ನನಗೇನೋ ಸರಿ ಹೋಗಲ್ಲ ಅಂತ ಅನಿಸ್ಬಿಟ್ಟು ನಾನು ಅವಾಗ ಮನ್ಸು ಮಾಡ್ಕೊಳ್ಳಿಲ್ಲ. ಬಟ್ ಅದಾದಮೇಲೆ ನನಗೆ ಜಿಂದಾಲಲ್ಲಿ ಸಿಕ್ಕಿದ್ದು. ಸೊ ಹವೆವರ್ ಇವಾಗ ಲೆಟ್ಸ್ ಗೋ ಗೈಸ್. ಸಿ ಹಾಯ್. ಸೊ ಗೈಸ್ ದಿಶಾ ನೋಡಿ ಏನು ಮುದ್ದ ಕಾಣಿಸ್ತಿದೆ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿಸಿದ್ರು, ಅವಳು ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡು. ದಿಸ್ ಇಸ್ ಅ ಬ್ಯೂಟಿಫುಲ್ ಸೆಟಪ್. ವೆನ್ ಡಿಡ್ ಯು ಶಿಫ್ಟೆಡ್ ಹಿಯರ್? ಮೈ ಗಾಡ್, 1 ವೀಕ್ ಇಂದ ಗೈಸ್ ನನ್ನ ಕಷ್ಟ. ನಾನು ವ್ಲಾಗ್ ಮಾಡೋಕ್ಕಾಗಲ್ಲ, ಧನು ವ್ಲಾಗ್ ಅಲ್ಲಿ ಹೇಳ್ತೀನಿ. 1 ವಾರದಿಂದ ಎಷ್ಟು ಕಷ್ಟಪಟ್ಟಿದ್ದೀನಿ ಇದೆಲ್ಲ ಪ್ರತಿಯೊಂದು ಸೆಟಪ್ ಮಾಡೋದಕ್ಕೆ. ವೆನ್ ಡಿಡ್ ಯು ಶಿಫ್ಟ್ ಹಿಯರ್? It's been 1 week. ಓ ನೈಸ್. ಹಾಗಾದ್ರೆ ಹೂ ವಾಸ್ ದ ಫಸ್ಟ್ ಒನ್ ಟು ಸ್ಟಾರ್ಟ್ ವಿತ್? ಯಾರಿಂದ ಸ್ಟಾರ್ಟ್ ಮಾಡ್ತಿದ್ರು ಫಸ್ಟ್? ಇದರ ಮುಂಚೆ ಸುರಭಿ ಅಂತ ಒಬ್ರು ಬಂದಿದ್ರು. ಶಿ ಇಸ್ ಅ ಪೊಲಿಟಿಕಲ್ ಸ್ಪೋಕ್ಸ್ ಪರ್ಸನ್. ಫುಲ್ ವ್ಯಾಲ್ಯೂ ಆಡೆಡ್ ಕಾಂಟೆಂಟ್, ತುಂಬಾ ಚೆನ್ನಾಗಿ ಕಾಂಟೆಂಟ್ ಕೊಟ್ಟಿದ್ದಾರೆ. ಅಂಡ್ ದ ಸೆಕೆಂಡ್ ಒನ್ ಇಸ್ myself. Yes, let's go. ನನ್ನ ವಿಡಿಯೋಸ್ ತೋರಿಸಿದ್ಯಾ? ನೋ, ನನ್ನ ಬ್ಲಾಗ್ ಅಲ್ಲಿ ನಂದು ಇನ್ನೊಂದು ಫ್ರೆಂಡ್ ಇಲ್ಲೇ ಇದ್ದಾಳೆ. ಓ ಸೇಮ್ ಸತ್ಯ. ಮೊನ್ನೆ ತಾನೇ ಬಂದಿದ್ದೆ. ಐ ಡಿಡ್ಂಟ್ ನೋ ಇಟ್ ವಾಸ್ ಹಿಯರ್. ಓಕೆ ಕ್ರೇಜಿ. ಓಕೆ ಲೆಟ್ಸ್ ಸ್ಟಾರ್ಟ್. ಗೈಸ್ ಇವಾಗ ನನಗೆ ದಿಶಾ ಬುಕ್ ಕೊಟ್ಟಿದ್ದಾಳೆ. ಯು ನೋ ಹೌ ಮಚ್ ಐ ಲವ್ ಡೈರೀಸ್ ಅಂಡ್ ಸಿ ವಾಟ್ ಶಿ ಹಸ್ ರಿಟನ್. ಹೇ ಧನುಶ್ರೀ ಅವರ ಐಕಾನಿಕ್ ಡಿಟಾಕ್ಸ್ ಇಂದ. ಸೊ ಇವಾಗ ನನಗೆ ಅಂತ ಶಿ ಹವ್ ಆರ್ಡರ್ಡ್ ದಿಸ್ ಫುಡ್. ಸೊ ಇವಾಗ ತಿನ್ನಬೇಕು. ಇವಾಗ ಫೈನಲಿ ನನ್ನ ಅವಳ ಜೊತೆ ಪಾಡ್ಕಾಸ್ಟ್ ಏನಿತ್ತು ಅದಾಯಿತು. ಆ್ಯಂಡ್ ನಾನು ಸ್ವಲ್ಪ ಊಟ ಕೂಡ ಮಾಡಾಯಿತು. ಕೋಲ್ಡ್ ಕಮ್ಮಿ ಆಗೋಂಗೆ ಕಾಣಿಸ್ತಿಲ್ಲ. ಕಮ್ಮಿ ಆಗಿದೆ, ಬಟ್ ಇನ್ನೂ ಗೊತ್ತಲ್ವಾ, ಕೋಲ್ಡ್ ಹ್ಯಾಸ್ ಅ ಪ್ರೊಸೀಜರ್ ಟು ಗೋ ಅವೇ. ಸೊ ಇವಾಗ ನಂದು ವೀಡಿಯೋನೊಂದು ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಸೆಟಪ್ ಮಾಡ್ಕೋಬೇಕು, ಎಲ್ಲಿ ಮಾಡೋದು ಏನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಕೂಡ ಚೆನ್ನಾಗಿದೆ, ಪರವಾಗಿಲ್ಲ. ಅಪಾರ್ಟ್ಮೆಂಟ್ ಹೊರಗಡೆ ಎಲ್ಲ ನೋಡ್ಬೋದು. ಫೈನಾನ್ಷಿಯಲ್. ಸೊ ಇದೆಲ್ಲ ನೋಡಿ ಬಿಲ್ಡಿಂಗ್ಸ್. ಇವಾಗ ಸ್ವಲ್ಪ ಕಪ್ಪು ಕಾಣಿಸ್ತೀನಿ ಅಂತ ಫೀಲ್ ಆಗ್ತದೆ. ಆ್ಯಂಡ್ ಹೌ ಇಸ್ ದಿಸ್ ಲಿಪ್ಸ್ಟಿಕ್ ಮೇಲೆ ಲಿಪ್ ಗ್ಲಾಸ್ ಹಾಕಿದ್ದೀನಿ. ಹೆಂಗೆ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಇವಾಗ ಶೂಟ್ ಮುಗಿದು. ದ ಪಾಡ್ಕಾಸ್ಟ್ ವಾಸ್ ಗ್ರೇಟ್. ಧನು ವಾಸ್ ಅನ್ಫಿಲ್ಟರ್ಡ್. ತುಂಬ ಚೆನ್ನಾಗಾಯಿತು. ನಿಂಗೆ ಹೆಂಗೆ ಅನಿಸ್ತು? ಸೂಪರ್ ಆಗಿತ್ತು. ಇಟ್ಸ್ ನೈಸ್ ಟು ಮೀಟ್ ಗರ್ಲೀಸ್ ಆಲ್ ದ ಟೈಮ್, ನೋ? ಇಟ್ಸ್ ಆಲ್ವೇಸ್ ಎನರ್ಜೈಸಿಂಗ್. ಆಫ್ಟರ್ ಲಾಂಗ್ ಟೈಮ್ ವಿ ಆಲ್ಸೋ ಮೆಟ್. ಮನೆಗೆ ಬಾ. ಡೋಂಟ್ ಮಿಸ್ ಔಟ್. ಡನ್ ಬ್ರೋ. ಬಾಯ್. ಫೈನ್ ಬ್ರೋ, ಸಿ ಯು. ಬಾಯ್. ಗೈಸ್ ಇವಾಗ ಹೊರಗಡೆ ನೋಡ್ತಿರ್ಬೋದು ಸನ್ಲೈಟ್ ಯಾವ ಥರ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು. ಇಟ್ ಫೀಲ್ಸ್ ನೈಸ್. ಇಷ್ಟು ಒಳ್ಳೆ ಲೈಟ್ ಫೇಸ್ ಮೇಲೆ ಬಿದ್ದಾಗ. ಅದರಲ್ಲೂ ನಿಮಗೆ ಗೊತ್ತಿರ್ಬೋದು ನನಗೆ ಅಂದರೆ ಡೇ ಲೈಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಪಾಡ್ಕಾಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟೈಮ್ ಸಿಕ್ಕಿದ್ರೆ ನೋಡಿ ಕೂತ್ಕೊಂಡು. ಅವಳ ಜೊತೆ ಇನ್ನೊಂದು ವೀಡಿಯೋ ಮಾಡಿದ್ದೀನಿ. ಸೊ ಅದು ಈ ವಿಡಿಯೋ ಆದಮೇಲೆ ಬರುತ್ತೆ. ದಟ್ ಇಸ್ ಆಲ್ಸೋ ವೆರಿ ಫನ್ ಅಂತ ಹೇಳ್ಬೋದು. ಈಗ ವೆಹಿಕಲ್ ವೆಯ್ಟ್ ಮಾಡ್ತಿದ್ದೆ. ಸೊ ಲೆಟ್ಸ್ ಗೋ. ಈಗ ಫೈನಲಿ ಮನೆಗೆ ಬಂದು ಬಟ್ಟೆ ಚೇಂಜ್ ಮಾಡ್ಕೊಂಡು ಜಿಮ್ಮಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲೋ ಇನ್ನೂ ಸ್ವಲ್ಪ ಹುಷಾರಾಗಬೇಕಿತ್ತು. ಬಟ್ ಸ್ವಲ್ಪ ನೋಡೋಣ ಎಷ್ಟು ವರ್ಕೌಟ್ ಮಾಡೋಕ್ಕಾಗುತ್ತೆ ಅಷ್ಟು ವರ್ಕೌಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ಲೈಟ್ ಕಮ್ಮಿ ಆಗಿಬಿಟ್ಟಿದೆ ನೋಡಿ. ಕತ್ಲೆ ಆಗ್ತಾ ಬಂತು ಅಷ್ಟು ಬೇಗ. ನಾನು 5 ಸಮಥಿಂಗಿಗೆ ಅಲ್ಲಿಂದ ಬಿಟ್ಟಿದ್ದು, 5:15ಗೇನೋ. ಆಲ್ರೆಡಿ 6 ಸಮಥಿಂಗ್ ಆಗೋಯ್ತು. ಇವಾಗ ಒಂದು ಸ್ವಲ್ಪ ಟಯರ್ಡ್ನೆಸ್ ಇತ್ತು, ಬಟ್ ಆದರೂ ವರ್ಕೌಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಜಿಮ್ಮಿಗೆ ಮನ್ಸು ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಸ್ವಲ್ಪ ಟಯರ್ಡ್ ಆಗಿತ್ತು ಆ್ಯಕ್ಚುಲಿ, ಸ್ವಲ್ಪ ಥ್ರೆಡ್ಮಿಲ್ ಮೇಲೆ ರನ್ ಮಾಡಿ. ಅದಾದಮೇಲೆ ಸ್ವಲ್ಪ ವೆಯ್ಟ್ ಲಿಫ್ಟಿಂಗು ಮಾಡಿದೆ. ಅದ್ರ ಜೊತೆಗೆ ಜಂಪಿಂಗ್ ಜಾಕ್ಸ್ ಮತ್ತು ಪ್ಲ್ಯಾಂಕ್, ಪುಷಪ್ಸ್ ಮಾಡಿದೆ, ಡಂಬಲ್ ರೋಯಿಂಗ್ ಮಾಡಿದೆ, ಸಿಟಪ್ಸ್ ಮಾಡಿದೆ. ಅದಾದಮೇಲೆ ಸುಮ್ಮನೆ ಮಿರರಲ್ಲಿ ನಾನು ನೋಡ್ಕೊಂಡು ಒಬ್ಸೆಸ್ ಮಾಡ್ತಾ ಇದ್ದೆ. ನನ್ನ ಕೆನ್ನೆ ಮೇಲೆ ಒಂದು ಆ್ಯಕ್ನಿ ಆಗಿಬಿಟ್ಟಿದೆ ನೋಡಿ. ಅದನ್ನೇ ಚೆಕ್ ಮಾಡ್ತಾ ಇದ್ದೆ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಇವಾಗ ವಿತೌಟ್ ಶುಗರ್ ಅವಕಾಡೋ ಜ್ಯೂಸ್ ತೊಗೊಬಂದೆ. ಸೊ ಇದಕ್ಕೆ ತೊಗೊಬಂದ್ಬಿಟ್ಟು ಹನಿ ಮಿಕ್ಸ್ ಮಾಡಿದ್ದು ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಹನಿ ತಂದ್ಬಿಟ್ಟು ಹಾಕಿದ್ದೀನಿ. ಸೊ ದಟ್ ಶುಗರ್ ಬೇಡ ಅಂತ ಹೇಳ್ಬಿಟ್ಟು. ಜಿಮ್ಮಿಂದ ಬಂದ್ಬಿಟ್ಟು ಟಯರ್ಡ್ ಆಗಿಬಿಟ್ಟಿದೆ. ನಮ್ಮ ಪೋಕ್ ಹೊತ್ತಾಳೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನೋಡಿ ಇದ್ರ ಮೇಲೆ ಇದನ್ನ ಕವರ್ ಹಾಕಿರೋದು. ಅವಳು ಹೆಂಗೆ ಕುತ್ಕೊಂಡಿದ್ದಾಳೆ ನೋಡಿ ಹತ್ಬಿಟ್ಟು. ಚಿಮ್ಮಿ ಮರಿ ಎಷ್ಟು ಮುದ್ದಾಗಿದ್ದಾಳೆ ನೋಡ್ರಿ ನಮ್ಮ ತಿಮ್ಮಿ ಮರಿ. ಸೊ ಇವಾಗ ಇನ್ನೊಂದೇನಂತಂದರೆ ನಾನೊಂದಷ್ಟು ಮೊಟ್ಟೆ ಎಲ್ಲ ತಂದ್ಕೊಡೋಕೆ ಹೇಳಿದ್ದೆ. ಸೊ ಮೊಟ್ಟೆ ಮತ್ತು ಪನ್ನೀರು ಮತ್ತು ಫ್ರೂಟ್ಸ್ ಎಲ್ಲ ಎತ್ಕೊಬಂದೆ ಮನೆಗೆ ಅಂತ ಹೇಳ್ಬಿಟ್ಟು.
ಸೊ ಇನ್ನೊಂದು ಏನಂತಂದರೆ ಜಿಮ್ಮಿಗೆ ಒಬ್ಬಳೇ ಹೋಗಿ ಬೇಜಾರಾಗುತ್ತೆ. ಅಟ್ಲೀಸ್ಟ್ ಅಣ್ಣ ಅದಕ್ಕೆ ಏನಾದ್ರು ಶಿಫ್ಟ್ ಆದಮೇಲೆ ಅವ್ರೇನಾದ್ರು ಬಂದರೆ ಅವ್ರನ್ನೂ ಎಳ್ಕೊಂಡು ಹೋಗೋ ಥರ ಪ್ಲ್ಯಾನ್ ಮಾಡಬೇಕು. ಇಟ್ಸ್ ಲೈಕ್ ಇಟ್ಸ್ ಸೂಪರ್ ಬೋರಿಂಗ್. ಆ್ಯಂಡ್ ಇದು ನೋಡಿ ಹೆಂಗೆ ಅರಳ್ತಾ ಇದೆ ಅಂತ ಹೇಳ್ಬಿಟ್ಟು ದಿನ ಇನ್ನು ಇದು ಮತ್ತು ಇದು ಇದೆ. ಇದು 3 ಅರಳಿದ್ರೆ ಅಲ್ಲಿ ಇದು ಓಪನ್ ಆದಂಗೆ. ಸೊ ನಾನು ಕೂಡ ಬಟ್ಟೆ ಚೇಂಜ್ ಮಾಡಬೇಕು. ಜಿಮ್ಮಿಂದ ಬಂದ್ಬಿಟ್ಟು ಅದೆಲ್ಲ ಫುಲ್ಲು ಮೊದಲೇ ಸ್ವಲ್ಪ ಹುಷಾರಿಲ್ಲದೆ ಸ್ವಲ್ಪ ಚಳಿ ಅನಿಸುತ್ತೆ ಬಟ್ಟೆ ಒದ್ದಾಗಿರೋದಕ್ಕೆ. ಇವಾಗೆಲ್ಲ ಚೇಂಜ್ ಮೈ ಔಟ್ಫಿಟ್ ಗೈಸ್. ಸೊ ಗೈಸ್ ಅಣ್ಣ ಅದಕ್ಕೆ ಕೂಡ ಇಲ್ಲಿಗೆ ಮೂವ್ ಆಗ್ತಾರೆ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ನಾನು ಒಂದು ರೂಮಲ್ಲಿ ಒಂದು ಬೆಡ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಪೇಸ್ ಮಾಡಬೇಕು. ಸೊ ಹಾಗಾಗಿ ಇವಾಗ ಮತ್ತೆ ಮೆಸ್ ಆಗಿದೆ ಮೊನ್ನೆ ಎಲ್ಲ ರೆಡಿ ಆಗ್ತಿದ್ದಕ್ಕೆ. ಸೊ ಹಾಗಾಗಿ ಇಲ್ಲಿಗೆಲ್ಲ ಹಾಕಿದ್ದೀವಿ. ಈಗ ಈ ಟೇಬಲ್ನ ಕ್ಲೀನ್ ಮಾಡಬೇಕು. ಹುಷಾರಿದ್ದರಿಂದ ನಾನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇಲ್ಲೊಂದು ಬೆಡ್ ಇದೆ. ಸೊ ಇದನ್ನು ಕೂಡ ನಾವು ಸೆಲ್ ಮಾಡ್ತೀವಿ. ಸೊ ನಂದು ರೂಮ್ ಏನಿದೆ, ನನ್ನ ಬೆಡ್ರೂಮ್ ಏನಿದೆ ಅದರಲ್ಲೂ ಕೂಡ ಸ್ವಲ್ಪ ಸ್ಲೀಪಿಂಗ್ ಅರೇಂಜ್ಮೆಂಟ್ನ ಚೇಂಜ್ ಮಾಡಬೇಕು. ಸೊ ದಟ್ ಇಲ್ಲಿರುವಂಥ ಐಟಮ್ಸ್ನ ಕೆಲವು ಅಲ್ಲೇನಾದ್ರು ಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ. ಬಿಕಾಸ್ ಇಲ್ಲ ಅಂತಂದರೆ ಇಲ್ಲಿ ತುಂಬ ಕಂಜೆಸ್ಟೆಡ್ ಆಗುತ್ತೆ ಆ್ಯಂಡ್ ನನಗೆ ಶೂಟ್ ಮಾಡೋದಕ್ಕೂ ಸ್ಪೇಸ್ ಬೇಕು. ಸೊ ಹಾಗಾಗಿ ಆ್ಯಂಡ್ ಅದಕ್ಕೆ ಇವಾಗ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೂಮಿಗೆ ಬಂದೆ. ಸೊ ಇವಾಗ ಹಿಂಗಿದಲ್ಲ ಈ ಟೇಬಲು, ಇದನ್ನು ಹೆಂಗೆ ಚೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರಿ. ಆಬ್ರಾ ದಟ್ಸ್ ಇಟ್. ಸೊ ಇದು ನಾನು ಚಾಕ್ಲೇಟ್ಸ್, ಇದು ಹೇರ್ ಹೆಲ್ತ್ಗೆ ಅಂತ ಹೇಳ್ಬಿಟ್ಟು ತಿನ್ನೋದು, ನಿಮಗೆ ಗೊತ್ತಿರ್ಬೋದು ಇದು. ಹವೆವರ್ ಸೊ ಈ ಥರ ಸೆಟಪ್ ಮಾಡಿದ್ದೀನಿ, ಎಲ್ಲ ಎತ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಆ್ಯಂಡ್ ಒಳಗಡೆನೂ ಇನ್ನು ನೀವು ನೋಡಿರ್ಬೋದು ಆ್ಯಸ್ ಯೂಶ್ವಲಿ. ಸೊ ಗೈಸ್ ನಾನು ನಮ್ಮ ಅಪ್ಪಂಗೆ ಇಲ್ಲಿದೆ ನೋಡಿ, ಇದನ್ನ ಟೇಬಲ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಇಡಕ್ಕೆ ಹೇಳಿದ್ರೆ ಪೂರ ಟೀಪಾಯಿನ ಟೇಬಲ್ ಮೇಲೆ ಇಟ್ಬಿಟ್ಟು ಇದ್ರ ಮೇಲೆ ಇಟ್ಟಿದ್ದಾರೆ. ನಾನು ಇದೇನು ಹಿಂಗಾಗಿದೆಲ್ಲ, ನಾನೇನೋ ಕ್ಲೀನ್ ಮಾಡ್ತದೆ ಅದನ್ನೆಲ್ಲ ಏನೋ ಒರೆಸ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಏನಪ್ಪಾಜಿ ಇದು? ಎಲ್ಲಿ ಓದಿದ್ ನೀವು? ಗೌರ್ಮೆಂಟ್ ಸ್ಕೂಲ್. ದೇವ್ರ ಕ್ರೇಟ್ ಯಾರಮ್ಮ ಅಲ್ಲಿಟ್ಟಿದ್ದು? ಅಪ್ಪ ದೇವ್ರ ಚಪ್ಪಲಿ ಯಾರು ಕೆಳಗಡೆ ಬಿಟ್ಟಿರೋದು? ಗೈಸ್ ನಾನು ಸತ್ರು ನಮ್ಮ ಮನೆ ನೀಟಾಗಿರಲ್ಲ ಅನ್ಸುತ್ತೆ. ಅವತ್ತು ಹಿಂಗೆ ಗಬ್ ಆಗಿರುತ್ತೆ. ಐ ಆಮ್ ಟಯರ್ಡ್ ಆಫ್ ಕ್ಲೀನಿಂಗ್ ಥಿಂಗ್ಸ್. ನಾವು ಟಯರ್ಡ್, ಲಿಟ್ರಲಿ ಟಯರ್ಡ್. ಇಲ್ಲಿ ಇಟ್ಟಿರೋದು ನೋಡಿ, ನಿಂಗೆ ಹೇಳೋದು ಇಟ್ರಿ ಕೆಳಿಕೆ. ಓ ಇಲ್ಲಿ ನೋಡಿ ಫೋಕಸ್ ನಾನು ಆಗ್ತಿದೆ. ಅಮ್ಮ ಫೋಕನ್ ತೋರಿಸ್ರಿ. ಅಯ್ಯಯ್ಯೋ ಅಯ್ಯಯ್ಯೋ ಪೋಕಲು ಏನಾಯ್ತು ಹಿಂಗಾಗ್ಬಿಡಿದ್ಯಲ್ಲ ಪೋಕು. ಯಾವ್ದು ನರಿ ಇದು? ಗುಳ್ಳೆ ನರಿ ಇದ್ದಾಗಿದೆ ಇದು. ಪೋಕಲು 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 ಪೋಕು 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 ಎಲ್ಲ ಸ್ನಾನ ಮಾಡು ನೀಟಾಗಿ. ನೋಡಲ್ಲಿ ಸ್ನಾನ ಮಾಡು. ಸೊ ಗೈಸ್ ಇಷ್ಟು ದಿನ ನನ್ನ ರೂಮಲ್ಲಿ ಬೆಡ್ನ ಹಿಂಗೆ ಹಾಕಿದ್ದೆ ಅಂತ ನಿಮಗೆ ಗೊತ್ತು. ಸೊ ಹಾಗಾಗಿ ಸ್ವಲ್ಪ ಅದನ್ನು ಆ ಕಡೆಗೆ ಮೂವ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೋತಿದ್ದೆ. ಬಿಕಾಸ್ ಐ ನೀಡ್ ಅ ಲಿಟಲ್ ಬಿಟ್ ಮೋರ್ ಆಫ್ ಸ್ಪೇಸ್ ಇಲ್ಲಿ ಅಂತ ನನಗೆ ಅನಿಸ್ತಿತ್ತು. ಸೊ ಹಾಗಾಗಿ ಈಗ ಇದನ್ನೆಲ್ಲ ತೆಗಿತೀವಿ. ಹಾಗಾಗಿ ಎಲ್ಲ ಒರೆಸ್ತಾ ಇದ್ವಿ. ಏನ್ ಗೊತ್ತಾ, ನೀನು ಬೇಗ ಎದಳಲ್ವಲ್ಲ, ಸೂರ್ಯನ ಕಡೆಗೆ ಕಣ್ಣಿಗೆ ನೋವಾಗುತ್ತವ ನನ್ಗೆ. ಎದೋತೀನಿ ನಾನು, ಅದರಿಂದ ಅಲ್ಲ, ಬೆಳಗಿನ ಲೈಟ್ ಬಂದೇ ಬರುತ್ತೆ. ನಾನು ಹೇಳದ್ ಕೇಳ್ರಿ. ಬೇಗ ಹೇಳಲ್ವಲ್ಲ, ಸೂರ್ಯನ ಕಡೆಗೆ ನಂಗೆ ಸ್ಪೇಸ್ ಆಗಾಗ್ತಿಲ್ಲ, ಅದಕ್ಕೆ ಸೂರ್ಯನ ಕಡೆಗೆ ಕಾಲಾಕ್ ಮಲ್ಕೋಬಾರ್ದು. ಗೈಸ್ ಈ ಬೆಡ್ ಒಳಗಡೆ ಈ ಥರ ಸ್ಟೋರೇಜ್ ಇದೆ. ಅಲ್ಲೂ ಇಲ್ಲ ಸ್ವಲ್ಪ ಧೂಳು ತುಂಬ ಇತ್ತು. ಲಾಸ್ಟ್ ಟೈಮ್ ಬಂದಾಗ ಕ್ಲೀನ್ ಮಾಡಿದ್ವಿ, ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ನಂದು ಎಕ್ಸ್ಟ್ರಾ ಬಟ್ಟೆಗಳೆಲ್ಲ ಏನಿದೆ ಅದನ್ನೆಲ್ಲ ಇಲ್ಲಿ ಇಟ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ವಾರ್ಡ್ರೋಬಲ್ಲಿ ಜಾಗನೇ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಬೇಡ್ತಾರದೆಲ್ಲ ಆದಷ್ಟು ಇಲ್ಲೇ ಇಟ್ಬಿಡ್ತೀನಿ, ಜಾಸ್ತಿ ಯೂಸ್ ಮಾಡ್ತಾನೆ ಇರೋವಂಥದ್ದು. ಗೈಸ್ ಇವಾಗ ಫೈನಲಿ ನನ್ನ ರೂಮ್ದು ಪೊಸಿಷನಿಂಗ್ ಎಲ್ಲ ಚೇಂಜ್ ಮಾಡಿತ್ತು. ಸೊ ಇವಾಗ ಈ ಕಡೆ ಹಾಕಿದ್ದೀನಿ. ಸೊ ಎಲ್ಲ ಒಂದೇ ಕಡೆ ಇರೋ ಥರ. ಸೊ ಐ ಡೋಂಟ್ ನೋ ಹೌ ಯು ಆರ್ ಫೀಲಿಂಗ್ ಅಬೌಟ್ ಇಟ್. ಬಟ್ ದೆನ್ ನನಗೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಬೇಕು ಅಂತ ಅನ್ನಿಸ್ತು. ಸೊ ಎಲ್ಲ ಈ ಕಡೆ ಒಂದು ಕಾರ್ನರಿಗೆ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಕರ್ಟನ್ಸ್ ಕೂಡ ಕ್ಲೋಸ್ ಮಾಡಿದ್ದೀನಿ. ನಮ್ಮಮ್ಮ ಈ ಡೈರೆಕ್ಷನ್ಗೆ ಹಾಕಬಾರ್ದು ಬೆಡ್ಡು ಅಂತಿದ್ದು. ಬಟ್ ದೆನ್ ಲೈಕ್ ಇಟ್ಸ್ ಓಕೆ, ನನಗೆ ಹಿಂಗೆ ಬೇಕು. ಸೊ ಹಾಗಾಗಿ ಹಿಂಗೆ ಹಾಕ್ತಾಯಿದ್ದೀನಿ.